ನಾಲ್ಕನೇ ಅಮಾವಾಸ್ಯೆಯಂದು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಸರೋಜನಾಬಾಯಿ ದಿವಂಗತ ರಾಮಚಂದ್ರರಾವ್ ಚಿದ್ರಿ ಪರಿವಾರದ ವತಿಯಿಂದ ಅನ್ನ ಸಮರ್ಪಣೆ. ಅಮಾವಾಸ್ಯೆಯ ಪ್ರಯುಕ್ತ ಶ್ರೀ ವೀರಭದ್ರ ಮಹಾಸ್ವಾಮಿಯ ಆಸ್ಥಾನದಲ್ಲಿ ಸರೋಜನಾಬಾಯಿ ದಿವಂಗತ ರಾಮಚಂದ್ರರಾವ್ ಚಿದ್ರಿ ಪರಿವಾರದ ವತಿಯಿಂದ ನಾಲ್ಕನೇ ಅಮಾವಾಸ್ಯೆಯಂದು ಅನ್ನದಾಸೋಹ ಕಾರ್ಯಕ್ರಮವನ್ನು ನಡೆಸಲಾಯಿತು. ದಾಸೋಹ ಕಾರ್ಯಕ್ರಮವನ್ನು ಶಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರು ಭಕ್ತಾದಿಗಳಿಗೆ ಪ್ರಸಾದ ನೀಡುತ್ತಾ ಭಕ್ತರನ್ನು ಆಶೀರ್ವದಿಸಿದರು. ಅಲ್ಲದೆ ಸಹಸ್ರಾರು ಭಕ್ತರು ಬಂದು ದಾಸೋಹವನ್ನ ಸ್ವೀಕರಿಸಿದರು. ಇದೇ ವೇಳೆ ನಮ್ಮ ಜೆಕೆ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡುತ್ತಾ, ನಮ್ಮ ಪರಿವಾರಕ್ಕೆ ದೊರಕಿದ್ದು ಪುಣ್ಯ, ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಎಂದು ವೀರಭದ್ರ ಮಹಾಸ್ವಾಮಿ ಬೇಡಿಕೊಳ್ಳುತ್ತೇನೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸರೋಜನಾಬಾಯಿ ದಿವಂಗತ ರಾಮಚಂದ್ರರಾವ್ ಚಿದ್ರಿ ಪರಿವಾರದ ಡಾಕ್ಟರ್ ವಿಜಯ್ ಕುಮಾರ್ ಚಿದ್ರಿ, ಅಶೋಕ್ ಕುಮಾರ್ ಚಿದ್ರಿ, ನಂದಕುಮಾರ್ ಚಿದ್ರಿ, ದತ್ತುಕುಮಾರ್ ಚಿದ್ರಿ ಮತ್ತು ವಸಂತ್ ಕುಮಾರ್ ಚಿದ್ರಿ, ಜಗನ್ನಾಥ್ ಚಿದ್ರಿ, ಲಕ್ಷ್ಮೀಕಾಂತ್ ಚಿದ್ರಿ ಅಲ್ಲದೆ ಬಾಬುರಾವ್ ಶರಣ್ ರೆಡ್ಡಿ ಮುಂತಾದವರು ಉಪಸ್ಥಿತರಿದ್ದರು. ಈ ಹಿಂದೆ ಏನಪ್ಪ ಅಂದರೆ ಪ್ರತಿ ಅಮಾವಾಸ್ಯೆ ದಿವಸದಂದು ಏನಪ್ಪ ಅಂದರೆ ಒಂದು ದಾಸೋಹವನ್ನು ಮಾಡಬೇಕಂತೇಳಿ ಏನಪ್ಪ ಅಂದರೆ ಇದೇ ಬರುವಂಥ ಯುಗಾದಿದಿಂದ ಏನು ಪ್ರಾರಂಭವಾಗಿದೆ. ಈಗ 4ನೇ ಅಮಾವಾಸ್ಯದಂದು ಏನಪ್ಪ ಅಂದರೆ ಈ ದಾಸೋಹ ಕಾರ್ಯಕ್ರಮವನ್ನು ಚಿದ್ರಿ ಪರಿವಾರದ ವತಿಯಿಂದ ಇವತ್ತಿನ ದಿನ ಒಂದು ದಾಸೋಹವನ್ನು ಶ್ರೀ ವೀರಭದ್ರ ಮಹಾಸ್ವಾಮಿ ಆಸ್ಥಾನದಲ್ಲಿ ನಡೀತಾ ಇದೆ. ಬನ್ನಿ ನಮ್ಮ ಜೊತೆ ಮಾತನಾಡಲು ಬಾಬುರಾವ್ ಪೋಜಂಪಳ್ಳಿ ಸರ್ ಅವರಿದ್ದಾರೆ. ಸರ್ ನಮಸ್ಕಾರ. ಶ್ರೀ ವೀರಭದ್ರೇಶ್ವರ ಮಹಾರಾಜ್ ಕಿ ಜೈ. ನಮ್ಮ ಈ ವೀರಭದ್ರೇಶ್ವರ ದೇವಸ್ಥಾನ ವತಿಯಿಂದ ನಮ್ಮ ಈ ಅಮಾಸೆ ಪ್ರೋಗ್ರಾಮ್ದಲ್ಲಿ ಒಂದು ಹೊಸ ಮೇಲ್ಗೈಯನ್ನು ಸಾಧಿಸಿದ್ದಾರೆ. ಈ ನಮ್ಮ ವೀರಭದ್ರೇಶ್ವರ ದೇವಸ್ಥಾನದ ಪ್ರತಿ ಅಮಾಸೆಗೂ ಕೂಡ ಭಕ್ತಾದಿಗಳು ತಮ್ಮ ಪ್ರಸಾದವನ್ನು ವಿತರಿಸುತ್ತಾರೆ. ಅದೇ ಥರನಾಗಿ ನಮ್ಮ ಈ 4ನೇ ಪ್ರಸಾದ ವ್ಯವಸ್ಥೆಯನ್ನು ಶ್ರೀ ಸ್ವರ್ಗೀಯ ರಾಮಣ್ಣ ಸಂಗಪ್ಪ ಚಿದ್ರಿಯವರು ತಮ್ಮ ಮಕ್ಕಳು ಮೊಮ್ಮಕ್ಕಳ ಅವರ ಅಮೃತಹಸ್ತದಿಂದ ಈ ದಾಸೋಹವನ್ನು ಇಟ್ಟುಕೊಂಡಿದ್ದಾರೆ. ಭಕ್ತಾದಿಗಳು ಅನೇಕ ಜನರು ಇಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸಿ ಅವರಿಗೆ ಆಶೀರ್ವದಿಸಬೇಕಂತ ನನ್ನ ಹುಮನಾಬಾದ್ ವೀರಭದ್ರೇಶ್ವರ ಸಮಿತಿ ವತಿಯಿಂದ ನಾನು ಹಾರ್ದಿಕ ಶುಭಾಶಯನ್ನು ಕೋರುತ್ತೇನೆ. ಅದೇ ಥರನಾಗಿ ನಮ್ಮ ಈ ಚಿದ್ರಿ ಪರಿವಾರದವರಿಗೆ ಅವರಿಗೂ ಕೂಡ ಏನಾದ ದೇವರು ಆಯುಷ್ಯ ಆರೋಗ್ಯ ಕೊಡಲಿ ಅಂತೇಳಿ ಒಂದು ವರ್ಷ ಯುಗಾದಿ ಹಬ್ಬದಿಂದ ಸ್ಟಾರ್ಟ್ ಆಗ್ಯದ. ಅಮಾಸಿ ದಿವಸ 12 ಅಮಾಸಿ ಒಂದು ವರ್ಷನಾಗಿರ್ತವೆ. ಆ ಅಮಾಸಿದಲ್ಲಿ ಇವು 4ನೇ ಅಮಾಸಿ ಇದು ನಮ್ಮ ತಂದೆ ಸ್ವರ್ಗೀಯ ರಾಮಚಂದ್ರರಾವ್ ಚಿದ್ರಿ ಪರಿವಾರದಿಂದ ನಾವು ಮಾಡ್ತಾ ಇದ್ದಿದ್ದೇವೆ. ದೇವರು ನಮಗೆ ಹೀಗೆ ಆಯುಷ್ಯ ಆಯುರ್ವೇದ ಕೊಡಲಿ ಅಂತ ಹೇಳ್ಕೊಂಡು ದೇವ್ರ ಮೇಲೆ ಪ್ರಾರ್ಥನೆ ಮಾಡಿ ಹೀಗೆ ಮುಂದುವರ್ಸ್ಕೊಂಡು ಹೋಗ್ತೇವಂತ ನನ್ನ ವಿನಂತಿ. ಇರೋದೇ 12 ಅಮಾವಾಸ್ಯೆ, ಅದರಲ್ಲೂ ಕೂಡ ಒಂದು ದೇವ್ರ ಸೇವೆ ಪ್ರಸಾದ ಮಾಡುವಂಥ ಸೌಭಾಗ್ಯ ನಿಮಗೆ ದೊರಕಿದೆ. ಹೇಗೆ ಅನಿಸ್ತಾ ಇದೆ? ಖುಷಿ ಅನ್ನಿಸ್ತಿದೆ. 12 ಅಮಾವಾಸ್ಯೆ ಇಲ್ಲಿ ಹುಮ್ನಾದಾಗ ಪಟ್ಟಣದ ಭಾಳ ಜನ ಮಾಡೋರಿದ್ದಾರೆ. ಅರ್ಧ ನಮಗೆ ಸಿಕ್ಕಿದ್ದು ನಮ್ಮದೊಂದು ಪುಣ್ಯ ಅಂತ ತಿಳ್ಕೊಳ್ತೇವೆ ನಾವು ಅಷ್ಟೇ. ಶ್ರೀ ವೀರಭದ್ರೇಶ್ವರ ಮಹಾರಾಜ ಕಿ ಜೈ. ಈ ನಮ್ಮ ಹುಮ್ನಾಬಾದ್ ಜಯಶಿವನಗರದಲ್ಲಿ ಹುಮ್ನಾಬಾದ್ ದೇವಸ್ಥಾನ ಸುಮಾರು 1000 ವರ್ಷದಿಂದ ಏನು ದೇವಸ್ಥಾನ ಇದೆ. ಇಲ್ಲಿ ಪ್ರತಿ ವರ್ಷ 14ರಿಂದ 26 ಜನವರಿ ತನಕ ಜಾತ್ರಾ ಮಹೋತ್ಸವ ಭಾಳ ಒಳ್ಳೆಯದಾಗಿ ನಡೆಯುತ್ತದೆ. ಅದರೊಳಗಡೆ ಏನಂತಂತಂದ್ರೆ ಈ ವರ್ಷ ಏನಂತಾರೆ ಉಗಾದಿಯಿಂದ ಇದೊಂದು ಹೊಸ ಪ್ರಥವನ್ನು ಮಾಡಿದ್ದಾರೆ. ಪ್ರತಿ ಅಮಾಸಿಗೆ ಏನಂತಂತಂದ್ರೆ ಒಬ್ಬೊಬ್ಬರು ಮಾಡ್ಕೋಬೇಕಂತೇಳಿ 12 ಅಮಾಸಿಗೆ ಏನಂದ್ರೆ 12 ಅಮಾಸಿಗೆಲ್ಲ ಭಕ್ತಾದಿಗಳು ಯಾರ್ದವ್ರು ಒಂದೊಂದು ಅಮಾಸಿ ಹಂಚ್ಕೊಂಡಿದ್ದಾರೆ. ಈ ಪ್ರಸಾದ ಮಾಡೋದ್ರಿಂದ ಅವರು ಪರಿವಾರಕ್ಕಾಗಲಿ ಅವರು ಮಾಡೋ ಕೆಲಸಕ್ಕಾಗಲಿ ದೇವರು ಒಳ್ಳೆ ಅವರಿಗೆ ಆಶೀರ್ವಾದ ಮಾಡಿ ಅವ್ರಿಗೆ ಒಳ್ಳೆ ಮಾತಿನಿಂದ ಎಲ್ಲ ನಡೆಸಿಕೊಡ್ಲಿ ಅಂಥೇಳಿ ಶ್ರೀ ವೀರಭದ್ರೇಶ್ವರಲ್ಲಿ ಇದು ಬೇಡ್ಕೊಳ್ತೀವಿ. ನಾನು ಶರಣ್ ರೆಡ್ಡಿ, ಹುಮ್ನಾಬಾದ್. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 0848345932.